ದುಡಿಯೋಣ, ರಾಷ್ಟ್ರದ ಯೋಗಿಗಳಾಗೋಣ. ಹಳ್ಳಿ ಹಳ್ಳಿಗೂ ತೆರಳೋಣ, ಯೋಗ ಪ್ರಸಾರವ ಮಾಡೋಣ. ಹಳ್ಳಿ ಹಳ್ಳಿಗೂ ತೆರಳೋಣ, ಯೋಗ ಪ್ರಸಾರವ ಮಾಡೋಣ. ಮನೆ ಮನೆಯಲ್ಲೂ ಶಾಂತಿಯ ತುಂಬುತ್ತ ಭಾರತದೇಳಿಗೆಗೆ ದುಡಿಯೋಣ. ಮನೆ ಮನೆಯಲ್ಲೂ ಶಾಂತಿಯ ತುಂಬುತ್ತ ಭಾರತದೇಳಿಗೆಗೆ ದುಡಿಯೋಣ, ರಾಷ್ಟ್ರದ ಯೋಗಿಗಳಾಗೋಣ. ಮಾಡುವ ಭಾರತದ ಧ್ಯಾನ, ಶೀಲದ ಮಾಲೆಯ ಕೊಳ್ಳಲಿ ಧರಿಸಿ, ಗಾನದ ವಸ್ತ್ರವ ತನುವಿಗೆ ತೊಡಿಸಿ. ಶೀಲದ ಮಾಲೆಯ ಕೊಳ್ಳಲಿ ಧರಿಸಿ, ಜ್ಞಾನದ. ಮುಂಜಾನೆ ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬಾಲಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಋಷಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಓಂಕಾರವನ್ನು ಮಾಡೋಣ. ಓ ಈಗ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನದ ನಿಗದಿಪಡಿಸಿದಂಥ ಪ್ರಾರ್ಥನೆ. ಸಂಗಚ್ಛದ್ವಂ ಸಂವದ್ವಂ ಸಂವಮನಾಶಿ ಜಾನತಾಂ ದೇವಾವಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ ನಿಧಾನವಾಗಿ ಕಣ್ಮೆಗೆ ಆಡಿಸಬೇಕು. ಈಗ ಈ ವಿಶ್ವ ದಿನಾಚರಣೆಯ ಅಂಗವಾಗಿ ಒತ್ತ ಪ್ರೋಟೋಕಾಲ್ ಪ್ರಕಾರ ಕಡಿಮೆ ಸಮಯದಲ್ಲಿ ಈ ಎಲ್ಲ ಜಾಗಿಂಗು, ಪ್ರಾಣಾಯಾಮಗಳನ್ನು ಮತ್ತು ಯೋಗಾಸನಗಳನ್ನು, ಧ್ಯಾನವನ್ನು ಮಾಡಿಸಬಹುದು. ಯಾಕಂದರೆ ಅದು ಹೆಚ್ಚಿಗೆ ಸಮಯ ಇರುವುದಲ್ಲ. ಅದಕ್ಕೆ ನಿಗದಿಪಡಿಸಿದಂಥ ಅವಧಿಯಲ್ಲೇ ಮತ್ತು ನಿಗದಿಪಡಿಸಿದಂಥ ಯೋಗಾಸನಗಳನ್ನು ನಾವು ಕ್ರಮಬದ್ಧವಾಗಿ ಪ್ರಾಕ್ಟೀಸನ್ನು ಮಾಡೋಣ. ನಿಧಾನವಾಗಿ ಅದು ನಿಲ್ತಿಕೊಳ್ಳಿ. ನಿಂತ ನಂತರ ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಕೈಗಳು ಈ ರೀತಿ ಇರಲಿ. ಏನು ಮಾಡಬೇಕು, ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಹಾಗೆ ಮತ್ತು ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು. ಈ ರೀತಿ ಮಾಡಬೇಕು. ಮತ್ತೀಗ ಏನು ಮಾಡಬೇಕು, ಉಸಿರನ್ನು ಎಡಗಡೆ ಬಿಡಬೇಕು, ತೆಗೆದು ಮತ್ತು ಮುಂದ್ಗಡೆ ಬಂದಾಗ ಬಿಡಬೇಕು. ಈಗ ಬಲಗಡೆ ಮತ್ತು ಈಗ ಬಲಗಡೆ ಎಡಗಡೆ ಈ ರೀತಿ ರೊಟೇಟ್ ಮಾಡಬೇಕು. ಈಗ ಒಂದೇ ಎರಡೆರಡು ಸಲ 5 ಸಲ ಮಾಡಬೇಕು. ನಂತರ ಇಷ್ಟಾದ ನಂತರ ಈ ಸಮಸ್ಥಿತಿಯಲ್ಲಿ ನಿಲ್ಲಬೇಕು.
ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಏನು ಮಾಡಬೇಕು? ಏಕ್ ಅಂದಾಗ ಈ ರೀತಿ ಕೈಗಳಿರಬೇಕು. ದೋ ಈ ರೀತಿ ಕೈಗಳಿರಬೇಕು. ಆಮೇಲೆ ತೀ ಈ ರೀತಿ ಇರಬೇಕು. ಚಾರ್ ಇನ್ನೊಂದ್ಸಲ ಮಾಡೋಣ. ಏಕ್ ದೋ ತೀನ್ ಚಾರ್ ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳು ಬರ್ತಾವ. ಆನಂತರ ಕೈಗಳನ್ನು ನಮ್ಮ ಭುಜದ ಮೇಲೆ ಇರಬೇಕು. ನಿಧಾನವಾಗಿ ಹಿಂಗೆ ತಿರುಗಿಸ್ಬೇಕು. 1 2 3 4 5 ಅದನ್ನ ರಿವರ್ಸ್. 1 2 3 4 5 ಈ ರೀತಿ ಮಾಡಬೇಕು. ಇದಾದ ನಂತರ ಎರಡೂ ಕೈಗಳನ್ನು ಏನು ಮಾಡಬೇಕು? ಈ ರೀತಿ ಏಕ್ ಈ ರೀತಿ ಇರಬೇಕು. ದೋ ಅಂದಾಗ ಈ ರೀತಿ ಬರಬೇಕು. ಥೀ ಚ ಈಗ ಎಡಗಡೆ ಏಕ್ ದೋ ಚಾರ್ ಈ ರೀತಿ ಇನ್ನೊಂದ್ಸಲ ಮಾಡೋಣ. ಏಕ್ ದೋ ಇನ್ನೊಂದ್ಸಲ ಎಡಗಡೆ ಇದಾದ ನಂತರ ಚೇರ್ ಪೊಸಿಷನ್ ಮೊಣಕಾಲಿನ ಕೀಲುಗಳಿಗೆ ಚಾಲನೆ ಸಡಿಲಿಸುವುದು. ಈ ರೀತಿ ಏಕ್ ದೋ ಏಕ್ ದೋ ಇದು ಇಷ್ಟು ಈ ಸೂಕ್ಷ್ಮ ಅಂತಾರಾಷ್ಟ್ರೀಯ ಯೋಗದ ಸೂಕ್ಷ್ಮ ವ್ಯಾಯಾಮಗಳಲ್ಲಿ ಇವುಗಳು ಬರ್ತಾವೆ. ಇನ್ನು ಒಂದೊಂದು ಆಸನಗಳನ್ನು ಮಾಡೋಣ. 5 ಆಸನಗಳನ್ನು ನಿಂತು ಮಾಡುವಂಥ 5 ಆಸನಗಳನ್ನು ಹೇಳಿದ್ರೆ, ಮೊದಲನೆಯದು ತಾಡಾಸನ. ಎರಡು ಈ ಸತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಕೈಗಳನ್ನು ಈ ರೀತಿ ಹಿಂಗೆ ಮಾಡಿ ಮೇಲ್ಮುಖವಾಗಿ ಇರಬೇಕು. ಹಿಂಬಳ ಎತ್ತಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕೈಗಳು ಸಾಧ್ಯ ಆದಷ್ಟು ಕಿವಿ ಕೂಡಬೇಕು. ಇದು ಆಮೇಲೆ ತಾಡಾಸನ ಅಂದರೆ ವೃಕ್ಷಾಸನ ಮಾಡ್ಬೋದು. ಇನ್ನು ಎಡಗಾಲ ನೆತ್ತಿ ಬಲ ತೊಡೆ ಮೇಗಿಡು. ಇದು ವೃಕ್ಷಾಸನ. ವೃಕ್ಷಾಸನ ಆಗಂತೆ ಪಾದ ಹಸ್ತಾಸನ ಈ ರೀತಿ ಸಮಸ್ಥಿತಿಯಲ್ಲಿರೋದು. ಏಕ್ ದೋ ಕೈಗಳು ಎಷ್ಟು ಸಾಧ್ಯತೆ ಮೇಲ್ಗಡೆ ಎತ್ತಬೇಕು. ನಮ್ಮ ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ದೋ ಈ ರೀತಿ ತೀನ್ ಹಣಿಯನ್ನು ಮೊಣಕಾಲಿಗೆ ಹತ್ತ ಪ್ರಯತ್ನ ಮಾಡಬೇಕು. ಎರಡೂ ಕೈಗಳು ಪಾದದ ಹತ್ತಿರ ಬಂದಿರಬೇಕು. ನಮ್ಮ ನಡದಿಂದ ಕೆಳಗಿನ ಭಾಗ ಸಿದ ಇರಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ನೀರು ಹಚ್ಚಕ್ಕೆ ಪ್ರಯತ್ನ ಮಾಡಬೇಕು. ಕಾಲುಗಳು ನೇರವಾಗಿರ್ಬೇಕು. ಇದು ಇನ್ನು ಅರ್ಧ ಚಕ್ರಾಸನ.
ಇದು ಇದು ನೇರವಾಗಿರಬೇಕು. ನಡೆದ ಮೇಲಿನ ಭಾಗವನ್ನು ಎರಡು ಸಾಧ್ಯಕ್ಕದಷ್ಟು ನಿಮ್ಮ ಶಕ್ತಿ ಅನುಸಾರ ಭಾಗಿಸ್ಬೇಕು. ಕ್ರಾಸ್ ಪಟ್ಕೊಂಡು ಮಾಡೋಂಗಿಲ್ಲ. ಅದಕ್ಕೆ ನಮ್ಮ ಆಸನಗಳು ಸ್ಥಿರವಾಗಿರಬೇಕು. ಸ್ಥಿರಂ ಸುಖಂ ಆಸನಂ ಅಂದ್ರೆ ಆಸನಗಳು ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ಆನಂದವಾಗಿರಬೇಕು ಮತ್ತು ಖುಷಿಯಾಗಿರಬೇಕು. ಅವುಗಳನ್ನು ಆಸನಗಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಈ ರೀತಿ ಕಾಲುಗಳು ನೇರವಾಗಿರಲಿ. ನಮ್ಮ ನಡೆದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಈ ರೀತಿ ಕಾಲುಗಳಾಗೇ ಇರಬೇಕು. ಇದು ಈ ರೀತಿ ಇದು ಅರ್ಧ ಚಕ್ರಾಸನ. ಇನ್ನು ತ್ರಿಕೋನಾಸನ. ಈ ರೀತಿ ತ್ರಿಕೋನಾಸನ ಇರಬೇಕು. ಕೈಗಳು ಈ ರೀತಿ ಇರಬೇಕು. ಹೀಗೆ ಬಲಗೈ ಇಲ್ಲಿ ಇಡಬೇಕು. ಈ ರೀತಿ ಕಾಲುಗಳು ಇರಬೇಕು. ಆಮೇಲೆ ರೈಟ್ ಸೈಡ್ ಈ ರೀತಿ. ಇದು ತ್ರಿಕೋನಾಸನ. ಎಷ್ಟು ನಿಂತು ಮಾಡುವಂಥ ಆಸನಗಳು. ಇನ್ನು ಕೆಳಗೆ ಕುಳಿತು ಮಾಡುವಂಥ ಆಸನಗಳನ್ನು ಮಾಡೋಣ. ಇದು ಮೊದಲನೆಯದು ಸಮದಂಡಾಸನ. ಈ ರೀತಿ ಕೂತಿರ್ಬೇಕು. ಇದು ಸಮದಂಡಾಸನ. ಈ ರೀತಿ ಇರಬೇಕು. ಇದಾದ ನಂತರ ಏನು ಭದ್ರಾಸನ. ಸಮದಂಡಾಸನ, ಇದು ಭದ್ರಾಸನ. ಇಷ್ಟು ಇಲ್ಲಿ ಈ ರೀತಿ ಕುಂಡ್ರಬೇಕು. ಇವೆಲ್ಲ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನದಂದು ಮಾಡುವಂಥ ಆಸನಗಳನ್ನು ಕ್ರಮಬದ್ಧವಾಗಿ ಮಾಡಬೇಕು. ಇದು ದಂಡಾಸನ. ಇದು ಭದ್ರಾಸನ. ಭದ್ರಾಸನ ಆದ ನಂತರ ಏನು ಮಾಡಬೇಕು? ಸ್ವಲ್ಪ ಕಾಲುಗಳನ್ನ ಅಲುಗಾಡಿಸ್ಬೇಕು. ಅಲುಗಾಡಿಸಿದ ನಂತರ ಆಮೇಲೆ ವಜ್ರಾಸನ. ಈ ರೀತಿನ ವಜ್ರಾಸನ ಮಾಡಬೇಕು. ಈ ರೀತಿ ಕಾಲುಗಳನ್ನು ತೆಗೆದುಕೋಬೇಕು. ಈ ರೀತಿ ಕೈಗಳು ಕೊಡ್ತಾರೆ. ಇದಕ್ಕೆ ವಜ್ರಾಸನ ಅಂತಾರೆ. ವಜ್ರಾಸನ ಆದ ನಂತರ ಏನು ಮಾಡಬೇಕು? ಅರ್ಧ ಉಷ್ಟ್ರಾಸನ. ಈ ರೀತಿ ನೋಡಿ. ಈ ರೀತಿನೂ ಮಾಡ್ತಾರೆ, ಹಿಂಗೂ ಹಿಡ್ತಾರೆ. ಈ ರೀತಿನೂ ಮಾಡ್ಬೋದು. ಈ ರೀತಿ ಒಂದೊಂದ್ಸಲ ಮಾಡಿ ನೋಡೋಣ. ಈ ರೀತಿ ಕೈಗಳು ಎರಡೂ ಹಿಂದ್ಗಡೆ ಇರಬೇಕು. ಬೆನ್ನಿನ ಮೇಗೆ ಅಥವಾ ನಮ್ಮ ಮೇಲೆ ನಡೆದ ಮೇಗೆ ನಿಧಾನವಾಗಿ ಈ ರೀತಿ ಮಾಡ್ಬೋದು. ಕೆಲವರು ಈ ರೀತಿ ಮಾಡ್ತಾರೆ. ಕೈಗಳು ಹೀಗೆ ಇರಬೇಕು. ನಡೆದ ಮೇಲೆ ಎರಡೂ ಕಾಲುಗಳು ಕೂಡಿರಬೇಕು. ಹೀಗೆ ಈ ನಡೆದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಈ ರೀತಿ ಮಾಡಿ. ಇನ್ನು ಪೂರ್ಣ ಉಷ್ಟ್ರಾಸನ. ಈ ರೀತಿ ಬಲಗೈಯಿಂದ ಬಲಗಾಲಿನ ಹಿಂಬಳೆ ಹಿಡ್ಕೋಬೇಕು. ಅಟ್ಟಿಯನ್ನು ಮುಂದೆ ಎಳೆಯುತ್ತದೆ. ಈ ರೀತಿ ಇದು ಅರ್ಧ ಉಷ್ಟ್ರಾಸನ ಮತ್ತು ಪೂರ್ಣ ಉಷ್ಟ್ರಾಸನ. ಇದಾಗಂತೆ ಶಶಾಂಕಾಸನ. ಈ ರೀತಿ ಕಾಲುಗಳಿರಬೇಕು. ಇದು ಮಾನಸಿಕವಾಗಿ ಬಲವಾಗಿ ಒಳ್ಳೆಯ ಆಸನ. ಈ ರೀತಿ ಕೈಗಳು ಇರಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲೇ ಇರುವುದರಿಂದ ನಮ್ಮ ಮನಸ್ಸು ಶಾಂತವಾಗ್ತದೆ. ಮಾನಸಿಕವಾಗಿ ಬಲ್ಲವರಿಗೆ ಇದು ಒಳ್ಳೆಯ ಆಸನ. ಆಯಾಸ ಆದಾಗ ಭಾಳ ಬೇಜಾರಾದಾಗ ಈ ಆಸನವನ್ನು ಮಾಡಬಹುದು. ಇದು ಶಶಾಂಕಾಸನ ಅಂತ, ಚೈಲ್ಡ್ ಪೋಷನ್ ಅಂತ. ಆಮೇಲೆ ಉತ್ಥಾನ ಮಂಡೂಕಾಸನ. ಈ ರೀತಿ ಕಾಲುಗಳು ಅಗಲಿರಬೇಕು. ಇದು ಉತ್ಥಾನ ಮಂಡೂಕಾಸನ. ಈ ರೀತಿ ಕೈಗಳು ತಗೋಬೇಕು.
ಕಣ್ಣು ಮುಚ್ಚಿ ನಮ್ಮ ಶರೀರದ ಬಿಗಿತಗಳನ್ನು ಗಮನಿಸಬೇಕು. ಇದು ಉತ್ಥಾನ ಮಂಡೂಕಾಸನ. ಉತ್ಥಾನ ಮಂಡೂಕಾಸನ ಅಂದರೆ ಏನು ಮಾಡಬೇಕು? ಕಾಲುಗಳನ್ನ ಈ ರೀತಿ ಚಾಚಬೇಕು. ಈಗ ವಕ್ರಾಸನ ಮಾಡೋಣ. ಈ ರೀತಿ ಕೈಗಳಿರಲಿ. ಇದು ವಕ್ರಾಸನ. ಇದು ಇಷ್ಟು ಕುಳಿತು ಮಾಡುವಂಥ ಆಸನಗಳು. ಆವನ್ನು ಹೊಟ್ಟೆಯ ಕೆಳಗೆ ಮಾಡುವಂಥ ಆಸನಗಳನ್ನು ಮಾಡೋಣ. ಈ ರೀತಿ ನಾಡಿ ಕೆಳಗಡೆ ಮಾಡ್ಕೋಬೇಕು. ಇದು ಮಕರ ಆಸನ. ಇದು ಮಕರಾಸನ ಅಂದರೆ ಭುಜಂಗಾಸನ. ಈ ರೀತಿ ಕೈಗಳನ್ನು ಹೋಗಬೇಕು. ಇಲ್ಲಿ ನಮ್ಮ ಕೈಗಳು ಈ ರೀತಿ ಇರಬೇಕು. ನಿಧಾನವಾಗಿ ಎರಡೂ ಕಾಲುಗಳು ಕೂಡಿರಬೇಕು. ಈ ರೀತಿ ಭುಜಂಗಾಸನ. ಇದು ಸರಳ ಭುಜಂಗಾಸನ. ಇದನ್ನೇ ಏನು ಮಾಡಿದ್ರು? ಪೂರ್ಣ ಎತ್ತು. ಈ ರೀತಿ ಇದು ಭುಜಂಗಾಸನ. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕಾಲುಗಳು ಕೂಡಿರಬೇಕು. ನಾವಿ ಈ ರೀತಿ ಇರಬೇಕು. ಸರಳವಾಗಿ ಆರಾಮ ಮಾಡಬೇಕು. ಈಜಿಯಾಗಿ ಭುಜಂಗಾಸನ. ಶಲಭಾಸನ. ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಡಬೇಕು. ಈ ರೀತಿ ಶಲಭಾಸನ. ಈ ರೀತಿ ಹೊಟ್ಟೆಯ ಕೆಳಗಡೆ ಮಾಡುವಂಥ ಆಸನಗಳು ಏನೇನದು? ಒಂದು ಶಲಭಾಸನ, ಎರಡನೇದು ಭುಜಂಗಾಸನ, ಮೂರನೇದು ಭುಜಂಗಾಸನ, ಶಲಭಾಸನ. ಒಟ್ಟು ಹೊಟ್ಟೆಯ ಕೆಳಗಡೆ ಮಾಡುವಂಥ 3 ಆಸನಗಳು ಮಾಡಿದಂತಾಗುತ್ತದೆ. ಇನ್ನು ಏನು ಮಾಡೋದು? ಹೊಟ್ಟೆಯ ಮೇಲ್ಗಡೆ ಮಾಡುವಂಥ ಆಸನಗಳು. ಈ ರೀತಿ ಹೊಟ್ಟೆಯ ಮೇಲ್ಗಡೆ ಮಾಡುವಂಥ ಆಸನಗಳು ಅವು ಈ ರೀತಿ ಮೂಡಿರ್ತವೆ. ಈ ರೀತಿ ಸೇತುಬಂಧಾಸನ. ಎರಡೂ ಕೈಗಳನ್ನು ಈ ಸೇತುಬಂಧಾಸನ ಅಥವಾ ಈ ರೀತಿ ಅಂತಾರೆ. ಇದನ್ನ ಎರಡೂ ಕೈಗಳನ್ನು ಹಿಡ್ಕೋಬೇಕು. ಪೂರ್ಣ ಪ್ರಕ್ಷಣ ನೋಡಿ. ಯಾರಿಗೆ ಈ ಆಸನ ಮಾಡೋದ್ರಿಂದ ಬೆನ್ನಿನ ನೋವುಗಳೆಲ್ಲ ನಿವಾರಣೆ ಆಗ್ತವೆ. ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ಇರಬೇಕು. ಇದು ಭುಜಂಗಾಸನ. ಆಮೇಲೆ ಭುಜಂಗಾಸನ ಆದ ನಂತರ ಉತ್ಥಾನ ಪಾದಾಸನ. ಈ ರೀತಿ ಉತ್ಥಾನ ಪಾದಾಸನ ಇಷ್ಟೇ. ಭೂಮಿಯಿಂದ ಒಂದು ಗೇಣ್ 6 ಇಂಚ್ ಎತ್ತುತ್ತೆ. ಇಷ್ಟು ಮಾಡೋದು. ಆಮೇಲೆ ಪೂರ್ತಿ ಅರ್ಧ ಹಲಾಸನ. ಈ ರೀತಿ ಎರಡೂ ಕೈಗಳನ್ನ ಈ ರೀತಿ ತರಬೇಕು. ಕೈಗಳು ಈ ರೀತಿ ಇಲ್ಲಿ ಇರಲಿಕ್ಕೆ, ಕಾಲುಗಳು ಇರಬೇಕು. ನಮ್ಮ ದೃಷ್ಟಿ ಹೆಬ್ಬಳ ಕಡೆ ಇರಬೇಕು, ಬಳ ಕಡೆ ಇರಬೇಕು, ಕಾಲಿನ ಬೆಳ ಕಡೆ. ಇದು ಅರ್ಧ ಹಲಾಸನ. ಇನ್ನು ಪವನ ಮುಕ್ತಾಸನ. ಈ ರೀತಿ ಇಷ್ಟು ಮಾಡುವಂಥ ಆಸನಗಳು. ಇದಾದ ನಂತರ ಶವಾಸನ ಮಾಡೋಣ. ಈ ರೀತಿ ನಮ್ಮ ಎಲ್ಲ ಕಾಲಿನ, ಕೈಗಳ ಮತ್ತು ಶರೀರದಲ್ಲಿರುವ ಪ್ರತಿಯೊಂದು ನರನಾಡಿಗಳನ್ನು ಸಡಿಲಿಸೋದು ಶವಾಸನ ಅಂತಂದ್ರೆ. ಎಲ್ಲ ಆಸನಗಳು ಮಾಡಿದ ನಂತರ ಶವಾಸನ ಕಂಪಲ್ಸರಿ ಮಾಡಬೇಕು. ಶರೀರ ದಣಿದಿರ್ತದ. ಆ ದಣಿದ ದೇಹಕ್ಕೆ ಶವಾಸನದಿಂದ ನಾವು ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು. ಇನ್ನು ನಿಧಾನ ಬಲಗೈಯನ್ನು ಎತ್ತಿ ಎದ್ದು ಕೂತ್ಕೊಳ್ಬೇಕು. ಕೂಡಿದ ನಂತರ ಮೊದಲನೇದು ಕಪಾಲಭಾತಿ. ಈ ರೀತಿ ಪದ್ಮಾಸನ ಅಥವಾ ನಿಮಗೆ ಸುಖಾಸನ, ಸಿದ್ಧಾಸನ, ಯಾವ ಆಸನದಲ್ಲಿ ಬೇಕೋ ಆ ಆಸನದಲ್ಲಿ ಕೂತ್ಕೊಂಡು ವಾಯು ಮುದ್ರೆಯಲ್ಲಿ ಈ ರೀತಿ ಮುದ್ರೆಯಲ್ಲಿ ಇರಬೇಕು. ಕಪಾಲಭಾತಿಯನ್ನು ಒಂದು 20 ಸಲ ಮಾಡೋಣ.
ಇದು ಕಪಾಲಭಾತಿ ಮಾಡಿದ ನಂತರ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡುವ ಹೆಬ್ಬಳನ್ನು ಹಾಕೋದು ಈ ರೀತಿ ಅದನ್ನ ರಿವರ್ಸ್ ಮಾಡೋದು. ಆಮೇಲೆ ಕೈಗಳನ್ನು ಈ ರೀತಿ ರೊಟೇಟ್ ಮಾಡಿ ಆಮೇಲೆ ರಿವರ್ಸ್ ಮಾಡೋದು. ಆಮೇಲೆ ಕೈಗಳನ್ನು ನಮ್ಮ ಮೊಣಕಾಲಿನ ಮೇಲೆ ಈ ರೀತಿ ರೊಟೇಟ್ ಮಾಡೋದು. ಆಮೇಲೆ ಕೈಗಳನ್ನು ಈ ರೀತಿ ಇಷ್ಟು ಮಾಡಿದ ನಂತರ ನಾಡಿ ಶೋಧನೆ ಮಾಡೋದು. ಆಮೇಲೆ ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಹಾಗೇ ನಿಲ್ಲಿಸಬೇಕು, ಬಲಗಡೆ ಬಿಡಬೇಕು, ಮತ್ತು ಶೂನ್ಯದಲ್ಲಿ ನಿಲ್ಲಿಸಬೇಕು, ಮತ್ತು ಪುನಃ ಬಲಗಡೆಯಿಂದ ಉಸಿರನ್ನು ತಗೋಬೇಕು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಅಂತಾರೆ. ಉಸಿರನ್ನು ಈ ರೀತಿ ತಗೋ. ಇದು ಬಾಹ್ಯ, ಇದು ಅನುಲೋಮ ವಿಲೋಮ ಅಂತಾರೆ. ಇದಕ್ಕೆ ನಾಡಿ ಶೋಧನ ಅಂತಾರೆ. ಇದಾಗಂತಲೇ ಶೀತಲೀಕರಣ ಮಾಡೋದು. ಇದನ್ನು ಈಗ ಬ್ಯಾಸಿಗೆ ಒಳಗೆ ಹೆಚ್ಚಿಗೆ ಮಾಡಿದ್ರೆ ನಡೀತದೆ. ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲೇ ಕಡಿಮೆ ಮಾಡಬೇಕು. ನಾಲಿಗೆಯನ್ನು ಸುಳಿಸುತ್ತಬೇಕು. ಹಿಂಗೆ ಉಸಿರನ್ನ ನಾಲಿಗೆಯಿಂದ ಜಗ್ಗೋದು. ಈ ರೀತಿ ಒಂದು 5 ಸಲ ಮಾಡೋದ್ರಿಂದ ಹಲ್ಲುಗಳೆಲ್ಲ ಕೋಲ್ಡ್ ಆಗ್ತವೆ. ಶರೀರ ಹೀಟ್ ಆಗಿತ್ತಂದ್ರೆ ಶರೀರ ತಂಪಾಗ್ತದೆ. ಇದನ್ನು ಶೀತಲೀಕರಣವನ್ನು ಮಾಡಬೇಕು. ಮಾಡಿದ ನಂತರ ಭ್ರಾಮರಿಯನ್ನು ಮಾಡಬೇಕು. ಈ ರೀತಿ ಕೈಗಳು ಬೇಕು. ಭ್ರಮರ ಗುಂಗಿ ಹುಡುಗತೆ ಸಪ್ಲ ಮಾಡಬೇಕು ಮೂಗಿನಿಂದ. ಮೌನ, ಪ್ರಣವ ಧ್ಯಾನ, ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹಚ್ಚಿ ಹೋಗಬೇಡಿ. ಈಗ ಪ್ರಾರ್ಥನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ 2 ಕೈಗಳನ್ನು ತೆಗೆದುಕೊಂಡು ಕೈಗಳನ್ನು ಉಜ್ಜಬೇಕು. ಆ ಬಿಸಿಯನ್ನು ನಿಧಾನ ಮಕ್ಕಳು ನಿಧಾನಿಸಬೇಕು. ಈ ರೀತಿ ಈಗ ನಮ್ಮ ಹಣೆಯನ್ನು ಈ ರೀತಿ ಭೂಮಿಗೆ ನಮಸ್ಕಾರ ಮಾಡಬೇಕು. ಸೂರ್ಯ ಆಗಮಿಸೋಣ, ಅವನಿಗೂ ನಮಸ್ಕಾರವನ್ನು ಮಾಡೋಣ. ಇದು ಇಷ್ಟು ಪ್ರೋಟೋಕಾಲ್ಗಳನ್ನು ನಾವು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಇವೆಲ್ಲಗಳನ್ನು ಮಾಡಬೇಕಾಗತ್ತೆ. ಮತ್ತು ಇವು ಕ್ರಮಬದ್ಧವಾಗಿ ಮಾಡಬೇಕು. ಅದಕ್ಕೆ ದಯವಿಟ್ಟು ತಾವೆಲ್ಲ ಯಾರು ಕಲಿಬೇಕಂತೀರಿ ಅದರ ಸಲುವಾಗಿ ನಾನು ಮುಂಗಡವಾಗಿ ಒಂದು ಸುಮಾರು 20ನೇ ತಾರೀಕಿನ ತನಕ ನಾವೆಲ್ಲ ಶಾಲೆಗಳಲ್ಲಿ ಅಥಣೀಯ ಲೋಕಲ್ ಶಾಲೆಗಳಲ್ಲಿ ಇವನ್ನೆಲ್ಲ ಹೇಳ್ಕೊಡ್ತೀವಿ. ತಾವು ಯಾರು ಕಲಿಸುವವರಿದ್ರೆ ನನ್ನ ಕಡೆ ಹೆಸರನ್ನು ಕೊಡಬಹುದು. ಎಲ್ಲ ಶಾಲೆಗಳ ಮುಖ್ಯಸ್ಥರು ಸಹ, ಹೆಡ್ ಮಾಸ್ಟರು ಸಹ ನನ್ನ ನಂಬರ್ 9448863655. ಯಾರಿಗೆ ಯೋಗ ಶಿಕ್ಷಕರು ಬೇಕು ಅವರು ನನ್ನ ನಂಬರಿಗೆ ಫೋನ್ ಮಾಡಿ ಕರೆ ಮಾಡಿದರೆ ನಿಮಗೆ ಶಿಕ್ಷಕರನ್ನು ನಾವು ಕಳಿಸಲಾಗುವುದು. ದಯವಿಟ್ಟು ಎಲ್ಲ ಶಾಲೆಗಳಲ್ಲಿ
ವಿಶ್ವ ಯೋಗ ದಿನಾಚರಣೆ ನಿಮಿತ್ತವಾಗಿ ಯೋಗವನ್ನು ಮಾಡಿಸಿ ಮತ್ತು ನಾವು ಕಾಂಪಿಟಿಷನ್ ಇಡ್ತು. ಆ ಕಾಂಪಿಟಿಷನ್ದಲ್ಲಿ ತಮ್ಮ ಮಕ್ಕಳಲ್ಲಿ ಭಾಗವಹಿಸಲು ಅವರಿಗೆ ಯೋಗಾಸನಗಳನ್ನು ಕಲಿಸಿ ಒಂದು ಯೋಗ ಸಂಸ್ಕೃತಿ ಪರಂಪರೆಯನ್ನು ಉಳಿಸಲು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಯೋಗವನ್ನು ನಿಲ್ಲಿಸೋಣ. ಮತ್ತೆ ನಾಳೆ 6:30 ಗಂಟೆಗೆ ಮತ್ತೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕಲಿಯೋಣ.